ಬಿಜೆಪಿ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆರೋಪ ಪ್ರತ್ಯಾರೋಪ ಮಾಡೋದನ್ನ ನೀವು ನೋಡಿದ್ದೀರಾ. ಆದ್ರೆ ಬಿಜೆಪಿ ವಿರುದ್ಧ ಈಗ ಕಾನೂನು ಸಮರಕ್ಕೆ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಕೇಸರಿ ಪಡೆ ವಿರುದ್ಧ ಕಾಂಗ್ರೆಸ್ ಮತ್ತೊಂದು ಅಸ್ತ್ರ ಹೂಡ್ತಾ ಇದೆ. ಸರ್ಕಾರದ ವೈಫಲ್ಯದ ಬಗ್ಗೆ ಬಿಜೆಪಿ ಆರೋಪ ಮಾಡಿತ್ತು. ಅದಕ್ಕೀಗ ಕಾಂಗ್ರೆಸ್ ಹೇಳ್ತಾ ಇದೆ ಬಿಜೆಪಿ ಸುಳ್ಳು ಪ್ರಚಾರ ಮಾಡಿದೆ, ಹಾಗಾಗಿ ನಾವು ಮಾನನಷ್ಟ ಮೊಕದ್ದಮೆ ಹೂಡ್ತೀವಿ ಅಂತ. ವೈಫಲ್ಯತೆಯ ಬಗ್ಗೆ ರಾಜ್ಯ ಬಿಜೆಪಿ ಆರೋಪ ಮಾಡಿತ್ತು ಕೇಸರಿ ಪಡೆ ವಿರುದ್ಧ. ಈಗ ಕಾಂಗ್ರೆಸ್ ಕಾನೂನು ಹೋರಾಟಕ್ಕೆ ಮುಂದಾಗಿದೆ. ಕೋರ್ಟ್ನಲ್ಲಿ ದೂರು ದಾಖಲಿಸೋದಕ್ಕೆ ಅಧಿಕೃತ ಆದೇಶ ಕೊಟ್ಟಿದ್ದು ಕಾನೂನು ಹೋರಾಟಕ್ಕೆ ಅಭಿಯೋಜಕರ ನೇಮಕನೂ ಆಗ್ತಾ ಇದೆ. ಬಿಜೆಪಿ ವಿರುದ್ಧ ಕಾನೂನು ಸಮರಕ್ಕೆ ಸರ್ಕಾರ ಇಳಿದಿದ್ದು ಸರ್ಕಾರದ ವೈಫಲ್ಯದ ಬಗ್ಗೆ ಬಿಜೆಪಿ ಆರೋಪಿಸಿತ್ತು. ಬಿಜೆಪಿ ಸುಳ್ಳು ಪ್ರಚಾರ ಮಾಡಿದೆ ಅಂತ ಕಾಂಗ್ರೆಸ್ ಆರೋಪಿಸ್ತಾ ಇದ್ದು ಕೇಸರಿ ಪಡೆ ವಿರುದ್ಧ ಈಗ ಕಾನೂನು ಹೋರಾಟಕ್ಕೆ ಮುಂದಾಗಿದೆ. ಕೋರ್ಟ್ನಲ್ಲಿ ದೂರು ದಾಖಲಿಸೋದಕ್ಕೆ ಅಧಿಕೃತ ಆದೇಶ ಕೊಟ್ಟಿದ್ದು ಕಾನೂನು ಹೋರಾಟಕ್ಕೆ ಅಭಿಯೋಜಕರ ನೇಮಕ ಕೂಡ ಆಗಿದೆ. ವೈಫಲ್ಯದ ಪುಸ್ತಕ ಬಿಡುಗಡೆ ಆಗಿರೋದನ್ನ ನೀವು ನೋಡ್ತಾ ಇದ್ದೀರಾ. ಬಿಜೆಪಿಯಿಂದ ಸರ್ಕಾರದ ವೈಫಲ್ಯಗಳ ಮೇಲೆ ಪುಸ್ತಕ ಬಿಡುಗಡೆ ಮಾಡಿತ್ತು. ಅದನ್ನ ಬಿಜೆಪಿ ಹೇಳಿತ್ತು ಇದು ಚಾರ್ಜ್ ಶೀಟ್ ಅಂತ. ಇದಕ್ಕೆ ಈಗ ಸರ್ಕಾರ ಹೇಳ್ತಾ ಇದೆ ನಮಗೆ ಮಾನನಷ್ಟ ಮೊಕದ್ದಮೆ ಹಾಕ್ತೀವಿ ನಾವು ಇವಾಗ, ಸುಳ್ಳು ಆರೋಪ ಮಾಡ್ತಾ ಇದೆ ಬಿಜೆಪಿ ಅಂತ. ಅದಕ್ಕೆ ಬಿಜೆಪಿ ಕೂಡ ತಿರುಗೇಟು ಕೊಡ್ತಾ ಇದೆ. ಬಿಜೆಪಿ ಸುಳ್ಳು ಪ್ರಚಾರ ಮಾಡಿದೆ, ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿ ಅಂತ ಸರ್ಕಾರ ಆದೇಶ ಕೊಟ್ಟಿದೆ. ಅಭಿಯೋಜಕರ ನೇಮಕ ಕೂಡ ಆಗಿದೆ. ಅದಕ್ಕೆ ಆರ್ ಅಶೋಕ್ ಟ್ವೀಟ್ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಇದು ವಿಪಕ್ಷಗಳ ದನಿ ಅಡಗಿಸುವ ಪ್ರಯತ್ನ. ನಮ್ಮ ಚಾರ್ಜ್ ಶೀಟ್ ಇಂದ ಇವರಿಗೆ ಭಯ ಆಗಿದೆ. ತುರ್ತು ಪರಿಸ್ಥಿತಿ ಹೇರ್ದಾಗ್ಲೇ ನಾವು ಕೇರ್ ಮಾಡಿಲ್ಲ, ಈಗ ನಾವ್ಯಾರೂ ಹೆದರಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇದು ದ್ವೇಷ ರಾಜಕಾರಣ ಅಂದಿದ್ದಾರೆ. ಹಸಿ ಸುಳ್ಳು ಅಪಪ್ರಚಾರದ ಮೂಲಕ ಸರ್ಕಾರ ಅಧಿಕಾರಕ್ಕೆ ಬಂತು. ಕಾಂಗ್ರೆಸ್ ಸರ್ಕಾರ ಜವಾಬ್ದಾರಿಯುತ ವಿಪಕ್ಷವಾಗಿ ದನಿ ಎತ್ತಿದ ಬಿಜೆಪಿ ಮೇಲೆ ಸುಳ್ಳು ಕೇಸ್ ದಾಖಲಿಸೋ ಮೂಲಕ ದನಿ ಅಡಗಿಸೋ ಪ್ರಯತ್ನ ಮಾಡಲಾಗ್ತಿದೆ. ನಿಮ್ಮ ಗೊಡ್ಡು ಬೆದರಿಕೆಗಳಿಗೆ, ನಟ್ಟು ಬೋಲ್ಟು ಟೈಟ್ ಮಾಡುವ ಧಮಕಿಗಳಿಗೆ ನಾವು ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ. ರಾಜ್ಯ ಸರ್ಕಾರದ ಭ್ರಷ್ಟಾಚಾರ, ವೈಫಲ್ಯ, ಎಡವಟ್ಟುಗಳನ್ನ ಜನರಿಗೆ ತಲುಪಿಸುವ ಕರ್ತವ್ಯ ಎಗ್ಗಿಲ್ಲದೆ ಮುಂದುವರಿಯುತ್ತೆ ಅಂತ ಆರ್ ಅಶೋಕ್ ಟ್ವೀಟ್ ಮಾಡಿದ್ದಾರೆ. ಎಷ್ಟೆಷ್ಟು ಈ ಸರ್ಕಾರ ಮಾಡ್ತಾ ಇರೋ 2 ವರ್ಷ ಮಾಡಿರೋ ಅನ್ಯಾಯ, ಮೋಸ, ವಂಚನೆ, ದಗ ಇವೆಲ್ಲದರನ್ನ ಜನ ಏನ್ ಮಾತಾಡ್ತಾ ಇದ್ದಾರೆ ಅದ್ರ ಪುಸ್ತಕವನ್ನ ಪ್ರಿಂಟ್ ಮಾಡಿದ್ರಿ ನಾವು. 2 ವರ್ಷದ ಇವರ ದುರಾಡಳಿತ, ಎಷ್ಟೆಷ್ಟು ಲಂಚ ಹೊಡೆದಿದ್ದಾರೆ, ಎಷ್ಟೆಷ್ಟು ಅಕ್ರಮಗಳಾಗಿದೆ, ವಾಲ್ಮೀಕಿ ಅಕ್ರಮದಿಂದ ಹಿಡಿದು ಮೂಡಾಯಿಂದ ಎಲ್ಲವನ್ನ ಬುಕ್ ಪ್ರಿಂಟ್ ಮಾಡಿ ನಾವು ಚಾರ್ಜ್ ಶೀಟ್ ಅನ್ನ ಬಿಡುಗಡೆ ಮಾಡಿದ್ವಿ ಬಿಜೆಪಿ ವತಿಯಿಂದ. ಈಗ ಈ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷವನ್ನ ಬೆದರಿಸುವಂತ ಕೆಲಸ ಮಾಡ್ತಾ ಇದ್ರು. ಕೇಸ್ ಹಾಕ್ಬಿಟ್ಟು ಬೆದರಿಸ್ಬಿಟ್ರೆ ಮುಂದೆ ಇವರು ಯಾರು ಪ್ರತಿಭಟನೆ ಮಾಡಲ್ಲ ಅಂತ ತಿಳ್ಕೊಂಡವ್ರು. ನಿಮ್ಮ ಈ ಗೊಡ್ಡು ಬೆದರಿಕೆಗೆ ನಾವೇನು ಬೆದರಲ್ಲ. ಕಾಂಗ್ರೆಸ್ ಅವರು ಭಯ ಬಿದ್ದಿದ್ದಾರೆ ಅನ್ನೋದು ನಮ್ಮ ಚಾರ್ಜ್ ಶೀಟ್ ಇಂದ ಕಾಂಗ್ರೆಸ್ ಅವರಿಗೆ ನಡ್ಕ ಬಂದಿದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಇಲ್ಲಾಂದ್ರೆ ಅವ್ರು ನಮ್ಮ ಮೇಲೆ ಯಾಕೆ ಕೇಸ್ ಆಗ್ತಾ ಇದ್ರು. ಸನ್ಮಾನ್ಯ ರಾಯರೆಡ್ಡಿ ಹೇಳಿದ್ದಾರೆ ಕರ್ನಾಟಕ ಕರಪ್ಷನ್ ಅಲ್ಲಿ ನಂಬರ್ 1 ಅಂತ. ಅವ್ರ ಮೇಲೆ ಯಾಕೆ ಕೇಸ್ ಹಾಕಿಲ್ಲ ನೀವು? ನಿಮ್ಗೆ ಮಾನ ಮರ್ಯಾದೆ ಇದ್ದಿದ್ರೆ ಕಾಂಗ್ರೆಸ್ ಅವರಿಗೆ ರಾಯರೆಡ್ಡಿ ಮೇಲೆ ಕೇಸ್ ಹಾಕಬೇಕಾಯ್ತು. ಮಾನ ನಷ್ಟ ನಮ್ಮ ಮೇಲೆಲ್ಲ ಹಾಕೋದವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.